ಇಲ್ಲ ಇಟ್ಕೊಂಡು ಒಂದು ಕೈಯಲ್ಲಿ ಸ್ವಲ್ಪ ಹೊತ್ತು ಸರಿಯಿಲ್ಲ ನೀನು ಸಂಜೆಗೆ ಅಂದ ಗೊಬ್ಬಲಿ ನೋಡಿ ಅಮ್ಮ ಪಾಪಾಯಿಸಲ್ಲ ಒಂದು ಚೇರಿ ಇರ್ತಾರಪ್ಪೆ ತಾರಾನಗರದಲ್ಲಿ ಅದು ಎತ್ಕೊಂಡ್ಬಂದ್ಬಿಡ್ಬೋದು ಮತ್ತೆ ಕಾಣಿಸ್ತಾನಲ್ಲ ಕುಡಿಸ್ಬಿಟ್ಟು ಏನ ನಾನು ಅಡುಗೆ ಮಾಡ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗಲೇ ವೆಲ್ಕಮ್ ಮಾಡಿಲ್ಲ, ಹಾಗಾಗಿ ಈಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆ ಬೀಜ ಮತ್ತು ಕಡಲೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಬಾಡಿಸಾದ್ಮೇಲೆ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ ಮತ್ತು ಬೇಗ ಕೂಡ ಬೇಯುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಾಡಿಸಾದ್ಮೇಲೆ ಅಂದರೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನು ಅರಿಶಿನ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿ ಅನಂತರ ತೊಳೆದಿಟ್ಕೊಂಡಿರೋ ಅವಲಕ್ಕಿನ ಅಂದರೆ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ನೆಂದೋಗ್ಬಿಟ್ಟಿತ್ತು ಇವತ್ತು, ಬಟ್ ಅದನ್ನೇ ಅಡ್ಜಸ್ಟ್ ಮಾಡಿ ಹೇಗೋ ಮಾಡಿದೆ. ಚೆನ್ನಾಗಿತ್ತು ಅವಲಕ್ಕಿ. ಇಲ್ಲಿ ಬಂದು ಜನ ಏನು ಮಾಡಿಬಿಟ್ಟಿದ್ದಾರೆ, ನೆನ್ನೆ ಅನ್ನ ಮಿಕ್ಕಿತ್ತು ಅಂತ ಹೇಳಿ ಅದನ್ನು ಸಿಂಕ್ ಹಾಕ್ಬಿಟ್ಟಿದ್ದಾರೆ. ಅದು ಫುಲ್ಲು ಹೋಗಿ ಅನ್ನ ಕುತ್ಕೊಂಡು ನೀರು ಹೋಗ್ತಾಯಿಲ್ಲ, ಫುಲ್ಲು ತುಂಬ್ಕೊಂಡಿದೆ. ಅದನ್ನು ನೀರೆಲ್ಲ ಹೋಗ್ಸೋದಕ್ಕೆ ಸರ್ಕಸ್ ಮಾಡ್ಕೊಂಡು ನಿಂತಿದ್ದಾರೆ. ಅವ್ರು ಕರೆಕ್ಟಾಗಿ ಹಾಕಿ ಕಡ್ಡಿಲಿ ಚುಚ್ಚಿದ್ರೆ ಅದು ನೀಟಾಗಿ ಹೋಗುತ್ತೆ, ಬಟ್ ಅವ್ರು ಅದನ್ನು ಮಾಡಿಲ್ಲ. ಆಮೇಲೆ ನಾನು ಈಸ್ಕೊಂಡು ಮಾಡಿದೆ. ನಾನು ಅವತ್ತು ಆ ಥರನೇ ಮಾಡಿದ್ದೆ ಒಂದಿನ. ಸೊ ಆವತ್ತಿಂದ ನಾನು ಏನೇ ಮಿಕ್ಕಿದ್ರೂ ಹಾಕಕ್ಕೆ ಹೋಗಲ್ಲ, ಎಲ್ಲ ಹೋಗಿ ಒಳಗಡೆ ಕಟ್ಕೊಂಡ್ಬಿಟ್ರೆ ಅದನ್ನು ಬೇರೆ ಕ್ಲೀನ್ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿ ಹಾಕಕ್ಕೆ ಹೋಗಲ್ಲ ನಾನು. ಸೊ ಫೈನಲಿ ಅದನ್ನು ನಾನು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ತಿಂಡಿ ರೆಡಿ ಆಯಿತು. ಆಗಲೇ ಚಾನಲ್ ಹೇಳಿದ್ರಲ್ಲ, ಯಾರಿಗೂ ಗೊತ್ತಿಲ್ಲದಂಗೆ ವಾಪೈಸಲ್ಲಿ ಹೋಗ್ಬಿಟ್ಟು 5 ಚೇರ್ ಇದೆ ಅಲ್ಲಿ ಬೇಬಿಗಳಿಗೆ ಕೂರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಟಿದ್ದಾರೆ. ಅದನ್ನು ಮೆತ್ತಗೆ ಎತ್ಕೊಂಬಂದ್ಬಿಡೋಣ ಅಂತ ಹೇಳ್ತಿದ್ದಾರೆ. ಅಲ್ಲ, ಅದೇನಾದರೂ ಮೆತ್ತಗೆ ಎತ್ಕೊಂಬರೋದಕ್ಕೆ ಏನು ಚಿಕ್ಕ ವಸ್ತುನ ಜೋಬಳಗಿಡೆ ಇಟ್ಕೊಂಬಂದ್ಬಿಡೋದಕ್ಕೆ, ಕೈಯಲ್ಲಿ ಹಿಡ್ಕೊಂಬಂದ್ಬಿಡೋದಕ್ಕೆ, ಅದು ಪುಟ್ಟ ವಸ್ತು ಅಲ್ಲ. 5 ಚೇರು ದೊಡ್ಡದು, ಅದನ್ನು ಮೆತ್ತಗೆ ಹಿಂಗೆ ಎತ್ಕೊಂಬರೋಕ್ಕಾಗುತ್ತೆ, ತೊಗೊಂಬರೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ಹೇಳ್ತಾಯಿದ್ರು. ಸೊ ಅದು ಇವಾಗ ನೆನಪು ಬಂತು ನನಗೆ. ಇವಾಗ ಟಿಫನ್ ಆಯಿತು, ಸೊ ಇವ್ರಿಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಹಾಕ್ಕೊಟ್ಟಿದ್ದೀನಿ. ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ, ಮಳೆ ಬರ್ತಾ ಇದೆ, ಹನಿ ಬೀಳ್ತಾ ಇದೆ. ಇನ್ನೂ ಎಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ. ಈ ಬಬ್ಲು ಯಾರಾದರೂ ನಾವು ತಿನ್ನಬೇಕಾದ್ರೆ ಅವ್ನು ತಿಂತಾನೋ ಬಿಡ್ತಾನೋ, ಅವನಿಗೂ ಸ್ವಲ್ಪ ಹಾಕಿ ಕೂರಿಸ್ಬಿಟ್ರೆ ಅವನು ಸುಮ್ಮನೆ ಈಸ್ಕೊಂಡು ತಿಂತಾನೆ. ಆಮೇಲೆ ಎಲ್ಲನೂ ಮನೆ ತುಂಬ ಚೆಲ್ತಾನೆ. ಕೊಡಲಿಲ್ಲ ಅಂತಂದರೆ ಚೆರಿ ತಟ್ಟೆಗೆ ಹೋಗಿ ಕೈ ಹಾಕ್ತಾನೆ. ಹಂಗಾಗಿ ಹೆಂಗಾದ್ರೂ ಚೆಲ್ಕೊಳ್ಳಿ ಅಂತೇಳಿ ಹಾಕ್ಬಿಟ್ಟು ಕೂರಿಸಿದ್ದೀನಿ. ಇಲ್ಲಿ ನಾನು ನೀರು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ತೀನಿ. ಇದು ನಮ್ಮ ಕಡೆ ಮಾಡ್ತಾರೆ, ಎಲ್ಲರ ಕಡೆಯೂ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ. ಇದಕ್ಕೆ ಜಸ್ಟು ಸಾಸಿವೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮನೆಯಲ್ಲಿ ಖಾರದ ಪುಡಿ ಮಾಡ್ತಾರೆ ಗೊತ್ತಾ, ಅಚ್ಚ ಖಾರದ ಪುಡಿ ಎಲ್ಲ ಬೇಳೆಗಳೆಲ್ಲ ಹಾಕ್ಕೊಂಡು ಸಾಂಬಾರು ಪುಡಿ ಮಾಡ್ತಾರೆ. ಅದನ್ನು ನಾವು ಖಾರದ ಪುಡಿ ಅಂತೀವಿ. ಇದನ್ನು ಹುಣಸೆಹಣ್ಣು ನೆನೆ ಹಾಕಿ ಅದನ್ನು ಚೆನ್ನಾಗಿ ಹುಣಸೆಹಣ್ಣನ್ನ ಕಿವುಚಿ ಸಿಪ್ಪೆ ತೆಗೆದು ಹಾಕಿಬಿಟ್ಟು ಅದಕ್ಕೆ ನಾನು ಖಾರದ ಪುಡಿನ ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಏನು ಐಟಮ್ಸ್ ಇದೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಬಾಡಿಸ್ಕೊಂಡು ಅನಂತರ ಇಲ್ಲಿ ಇಟ್ಟಿದ್ದನ್ನೆಲ್ಲ ಕಲಸಿಟ್ಕೊಂಡಿರೋ ಖಾರದ ನೀರನ್ನ ಅದಕ್ಕೆ ಹುಯ್ಯೋದು. ಅದರಲ್ಲೂ ಸ್ವಲ್ಪ ಬೇಯಿಸಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಉಳಿದಿದ್ದ ಖಾರದ ನೀರೇನಿದೆ ಅದನ್ನು ಕೂಡ ಒಳಗಡೆ ಹಾಕೋದು. ನಾನು ಚಿಕ್ಕವಳಿದ್ದಾಗ ಈ ಸಾಂಬಾರು ಅಂದರೆ ನನಗೆ ಸಿಕ್ಕಾಬಟ್ಟೆ ಫೇವ್ರೇಟು. ಚಿಕನು ಅವೆಲ್ಲ ನಾನು ತಿಂತಿರಲಿಲ್ಲ, ಇವಾಗ ತಿಂತಿದ್ದೀನಿ ಅಷ್ಟೇ. ಅವ್ರು ಚಿಕ್ಕವಳಿರ್ಬೇಕಾದ್ರೆ ತಿಂತಿರಲಿಲ್ಲ. ಯಾರ ಮನೇಲಾದರೂ ಈ ನೀರು ಸಾಂಬಾರು ಮಾಡಿಬಿಟ್ರೆ ಅವ್ರ ಮನೆಗೆ ಹೊರಟೋಗ್ಬಿಡ್ತಿದ್ದೆ ಈಸ್ಕೊಂಬರೋದಕ್ಕೆ. ಅಷ್ಟು ಫೇವ್ರೇಟು ನನಗೆ ಈ ಸಾಂಬಾರು ಅಂದರೆ. ಅಷ್ಟು ಟೇಸ್ಟಾಗಿರುತ್ತೆ. ಬೇಕಾದ್ರೆ ಒಂದು ಸಾರಿ ಮಾಡ್ಕೊಂಡು ತಿಂದು ನೋಡಿ, ನಿಮಗೆ ಗೊತ್ತಿರುತ್ತೆ. ಅಕಸ್ಮಾತ್ ಮಾಡೋರು ಕಮೆಂಟ್ ಮಾಡಿ ತಿಳಿಸಿ ಈ ಸಾಂಬಾರು ಹೇಗಿರುತ್ತೆ ಟೇಸ್ಟು ಅಂತ. ಅನ್ನದ ಜೊತೆ ತಿಂತಾಯಿದ್ರೆ
ಇದ್ರ ಮುಂದೆ ಯಾವುದು ಚಿಕನ್ನು ಮಟನ್ನು ಯಾವುದು ಬೇಡ. ಅಂದರೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಸಖತ್ತಾಗಿ ಮಾಡ್ತಿದ್ರು ಆ ಸಾಂಬಾರನ್ನ. ಅದು ಇವತ್ತಲ್ಲ, ನನಗೆ ನಾಳೆ ಕೊಟ್ಟರು, ನಾಳಿದ್ದು ಕೊಟ್ಟರು, 2 ಡೇಸ್ ತಂಗ್ಳಿಟ್ಕೊಟ್ರು ನಾನು ಆ ಸಾಂಬಾರಲ್ಲಿ ತಿಂತಿದ್ದೆ. ಅಷ್ಟು ಇಷ್ಟ ನನಗೆ ನೀರು ಸಾಂಬಾರು ಅಂದರೆ. ಈ ಕಡೆ ಇನ್ನು ಸಾಂಬಾರು ರೆಡಿ ಆಯಿತು, ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಬೆಂದರೆ ಅದು ಖಾರ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ, ರುಚಿ ಹಾಕಿದ್ದೀನಲ್ವ ಹಾಗಾಗಿ. ಸೊ ಈ ಕಡೆ ನಾನು ಪಲ್ಯನೂ ಕೂಡ ರೆಡಿ ಮಾಡಿಕೊಂಡೆ. ಬೆಂಡೆಕಾಯಿ ಮೊದಲೇ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡಿದ್ದೆ, ಎಣ್ಣೆ ಹಾಕ್ಬಿಟ್ಟು. ಅದು ಹುರಿದಿಟ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಮಾಮೂಲಿ ಒಗ್ಗರಣೆಗೆ ಏನು ಹಾಕ್ತಾರೆ ಅದನ್ನೇ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ತಿಂಡಿ ಏನೂ ತಿಂದಿಲ್ಲ, ಬಿಸಿನೀರು ಕುಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಬಿಸಿನೀರನ್ನ ಕುಡ್ಕೊಳ್ತಾ ಇದ್ದೀನಿ. ಇದು ನನ್ನ ಮಾರ್ನಿಂಗ್ ರೊಟೀನು ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ನಾನು ಅಡುಗೆ ಮನೆಗೆ ಬಂದೆ ಅಂದರೆ ಎಲ್ಲ ಹಿಂದೆನೇ ಇರ್ತಾರೆ, ಜನನು ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ನಾನೊಬ್ಬಳೇ ಮಾಡೋಕ್ಕಾಗಲ್ಲ ಅಲ್ವಾ, ಬೊಬ್ಬಳು ಎತ್ಕೊತಿರ್ಬೇಕು, ಇದು ಮಾಡಬೇಕು. ಹಂಗಾಗಿ ಜನ ತರಕಾರಿ ಕಟ್ ಮಾಡ್ಕೊಳ್ಳೋದು, ಅದು ಇದು ಕಟ್ ಮಾಡ್ಕೊಳ್ಳೋದು ಮಾಡ್ತಾರೆ. ಅಕಸ್ಮಾತ್ ನಾನು ಹೇಳೋದು ಲೇಟ್ ಆಯಿತು, ನನ್ನ ಬೊಬ್ಬಳು ಜೊತೆ ಇದ್ದೆ ಅಂದರೆ ಏನಾದರೂ ಅವರೇ ತಿಂಡಿ ಮಾಡ್ತಾರೆ ಸಮ್ಟೈಮ್ಸ್. ಬಟ್ ಅವ್ರು ಅಷ್ಟು ಟೇಸ್ಟಾಗಿರಲ್ಲ, ನನ್ನಷ್ಟು ಟೇಸ್ಟಾಗಿ ಮಾಡಲ್ಲ, ಹಂಗಾಗಿ ಇಷ್ಟ ಆಗೋಲ್ಲ. ಬಟ್ ಸಮ್ಟೈಮ್ ಓಕೆ, ತಿಂದೇ ಇರೋದಕ್ಕಿಂತ ಯಾವುದೋ ಒಂದು ಸಿಕ್ಕಿದ್ರೆ ಸಾಕಲ್ವಾ ಅಂತ ಹೇಳಿ ತಿಂತೀನಿ. ಸೊ ಈಗ ಬೊಬ್ಬಳು ಹಠ ಮಾಡ್ಕೊಂಡು ಹತ್ಕೊಂಡು ಮೇಲೆ ಕೂತಿದ್ದೀನಲ್ಲ, ನಾನು ಬರಬೇಕು ಅಂದ್ಕೊಂಡು ಬಂದ. ಸೊ ಇದು ಮಾರ್ನಿಂಗ್ ನನ್ನ ರೋಟೀನ್ ಅಂತಲೇ ಹೇಳ್ಬೋದು. ಇನ್ನೂ ತುಂಬ ಕೆಲಸ ಇದೆ. ಸ್ನಾನ ಮಾಡಿಸ್ಬೇಕು, ಚೆರಿ ಸ್ಕೂಲಿಂದ ಕರ್ಕೊಂಬರಬೇಕು. ಇನ್ನು ಸಂಜೆ ಆಗುತ್ತೆ ನಾನು ಬೊಬ್ಬಳಿಗೆ ಸ್ನಾನ ಎಲ್ಲ ಮಾಡಿಸೋದೆಲ್ಲ. ಇವತ್ತು ಲೇಟ್ ಆಯಿತು, ಏನೂ ಕೆಲಸ ಮಾಡ್ಕೊಳಕ್ಕಾಗಲೇ ಇಲ್ಲ. ಸೊ ಹಾಗೆ ಸುಮ್ಮನೆ ಕೂತಿದ್ದೀನಿ. ಇನ್ನೂ ನಂದು ಟಿಫನ್ ಆಗಿಲ್ಲ. ಜಾನದು ರೆಡಿಯಾಗಿ ಅವರು ಡ್ಯೂಟಿಗೆ ಹೊರಟ್ರು. ನಾನೇನು ಬಾಕ್ಸ್ಗೆಲ್ಲ ಹಾಕ್ಕೊಡಲ್ಲ, ರೇರ್ ಹಾಕ್ಕೊಡೋದು. ಬೊಬ್ಬಳು ಏನಾದ್ರೂ ಆಟ ಆಡ್ತಾಯಿದ್ರೆ ಹಾಕ್ಕೊಡ್ತೀನಿ. ಅಕಸ್ಮಾತ್ ಥರ ಬಂದು ಕೂತ್ಕೊಂಡ್ಬಿಟ್ರೆ ಜಾನುನೇ ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊಳ್ತಾರೆ. ಸೊ ಇದಾದಮೇಲೆ ಮೀಶೋಯಿಂದ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕತ್ತಿಗೆ ಹಾಕೋದಕ್ಕೆ ಅಂತ ಹೇಳಿ ಒಂದನ್ನು ಆರ್ಡ್ರ್ ಮಾಡಿದ್ದೆ. ಹಾಗೆ ಅದನ್ನೇನಂತಾರೆ ಗೊತ್ತಿಲ್ಲ, ನಾನು ತೋರಿಸ್ತೀನಿ. ಇವತ್ತು ಬಂದಿದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಹಬ್ಬ ನಾಳೆ ಇರೋದ್ರಿಂದ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲ ಕ್ಲೀನೆಲ್ಲ ಮಾಡಬೇಕು, ಇನ್ನೂ ಯಾವುದೂ ಶುರು ಮಾಡಿಲ್ಲ. ಈಗ ಬೆಡ್ ಕವರ್ಗಳು ಅವೆಲ್ಲನೂ ಒಗೆಯೋಕೆ ಹಾಕ್ಬಿಟ್ರೆ ನಾಳೆ ಸಂಜೆ ಹೇಗಿರೋ ಸ್ನಾನ ಮಾಡಿಕೊಂಡು ಮತ್ತೆ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲನೂ ಒಗೆಯೋಕೆ ಬೇರೆ ಹಾಕಬೇಕು. ಇನ್ನು ರಾತ್ರಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಕಿಚನು. ಇವಾಗ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಜಾನು ಇದ್ದರೆ ಇವ್ರನ್ನ ನೋಡ್ಕೊಳ್ತಾರಲ್ವ, ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೆ ಅವರು ಕೂಡ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಹಾಲಿತ್ತು, ಪನ್ನೀರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಜಾನುಗೆ ಹೇಳ್ದೆ ಇಟ್ಟಿದ್ರು. ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ಟು ಬೆಡ್ದು ಎಲ್ಲ ಒಗೆಯೋಕೆ ಹಾಕ್ಬಿಡೋಣ, ಮಳೆ ಬಂದುಬಿಟ್ರೆ ಕಷ್ಟ, ಉಣಿಕೊಳ್ಳಿ ಅಂತ ಹೇಳಿ ಇವಾಗಲೇ ಒಗೆಯೋಕೆ ಹಾಕೋದಕ್ಕೆ ಅಂದ್ಬಿಟ್ಟು ಎಲ್ಲ ನೆತ್ಕೊಳ್ತಾ ಇದೆ. ಹಾಲು ಇಟ್ಟಿರೋದು ಮರ್ತೇ ಹೋಗ್ಬಿಟ್ಟೈತೆ, ಎಲ್ಲ ಉಕ್ಕಿ ಅರ್ಧ ಹಾಲು ಚೆಲ್ಲೋಗ್ಬಿಟ್ಟಿತ್ತು. ನೋಡಿ, ಉಕ್ಕು ಚೆಲ್ಲೋಗುತ್ತೆ ಅಂತ ಓಡೋಗ್ತೀವಿ. ಈ ಹೊಸ ಮನೆಗೆ ಹೋದಾಗ ಅಥವಾ ಬೇರೆ ಟೈಮಲ್ಲೆಲ್ಲ ಹಾಲು ಉಗ್ಸೋದಕ್ಕೆಲ್ಲ ಕಾಯ್ಕೊಂಡು ನಿಂತಿರ್ತೀವಿ. ಈ ಟೈಮಲ್ಲಿ ನಾವು ಉಗ್ಸೋದೇ ಇರಲ್ಲ, ಅದೇ ಉಕ್ಕಿ ಎಲ್ಲ ಚೆಲ್ಲೋಗುತ್ತೆ. ಸೊ ಅದೇ ಥರ ಅರ್ಧ ಹಾಲು ಚೆಲ್ಲೇ ಹೋಗ್ಬಿಡ್ತು. ಅಷ್ಟಲ್ಲಿ ಜಾನು ಹೋಗಿ ಆಫ್ ಮಾಡಿ ಅಂತಂದೆ, ಹೋಗಿ ಆಫ್ ಮಾಡಿದ್ರು. ಸೊ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಬೇಡ, ಒಂದು ಕಡೆಯಿಂದ ಮಾಡಿಕೊಂಡ್ರೆ ಬೆಟರ್ ಅಲ್ವಾ, ಒಂದೇ ಸಾರಿ ಎಲ್ಲನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ತೊಗೊಂಡೋಗ್ತಿದ್ದೀನಿ. ಇನ್ನೂ ಒಂದು ವಾರ ಆಗಿಲ್ಲ ಬ್ಲ್ಯಾಂಕೆಟೆಲ್ಲ ಕ್ಲೀನ್ ಮಾಡಿ. ಬೆಡ್ಶೀಟ್ ಅಂತೂ ನಾನು 1 ವೀಕಿಗೆ ಒಂದು ಸರಿನೇ ಕ್ಲೀನ್ ಮಾಡೋದು, ಡೈಲಿ ಅಥವಾ 2-3 ಡೇಸ್ಗೆಲ್ಲ ಕ್ಲೀನ್ ಮಾಡಲ್ಲ. ಫಸ್ಟು ಪಾಪು ಇದನ್ನೆಲ್ಲ ಅವಾಗ ಮಾಡ್ಕೊಳ್ತಿದ್ದೆ, 4 ಡೇಸ್ಗೆ 5 ಡೇಸ್ಗೆ ಆ ಥರ. ಈಗ 1 ವೀಕ್ ಮೇಲಾಗುತ್ತೆ ನಾನು ಕವರೆಲ್ಲ ಚೇಂಜ್ ಮಾಡೋದು. ಅದು ಹಾಕೋದು ಅಷ್ಟೇ ಕಷ್ಟ ಈ ಬೆಡ್ಗೆ. ಆ ರೀಸನ್ಗೋಸ್ಕರನೇ ಅರ್ಧ ನಾನು ಯಾವಾಗಲೂ ಒಗೆಯೋಕ್ಕೆ ಹೋಗೋದೇ ಇಲ್ಲ. 1 ವೀಕ್ ಮೇಲಂತೂ ಬೆಡ್ ಕವರ್ ಒಗೆಯಲ್ಲ ನಾನು, 1 ವೀಕ್ ಬೇಕೇ ಬೇಕು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ. ನೋಡಿ ಎಲ್ಲ ಚೆಲ್ಲೋಗಿತ್ತು, ಇಷ್ಟೇ ಇರೋದು. ಸೊ ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅದನ್ನೇ ಪನ್ನೀರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪಾರ್ಸಲ್ ಬಂತು, ನಿಮ್ಗೆ ತೋರಿಸ್ತೀನಿ ಏನು ಆರ್ಡ್ರ್ ಮಾಡಿದ್ದೀನಿ ಅಂತ. ಇನ್ನೂ ತುಂಬ ಆರ್ಡ್ರ್ ಮಾಡೋದಿತ್ತು, ಬಟ್ ಬರೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ.
ಕರೆಕ್ಟಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬರುತ್ತೆ ಅಂತ ಇತ್ತು. ಬಟ್ ಒಂದಿನ ಬೇಗನೆ ಬಂದ್ಬಿಟ್ಟಿದೆ. ಅದೇ ನನಗೆ ಖುಷಿಯಾಗಿದ್ದು. ಯಾವುದೂ ಇರಲಿಲ್ಲ ದೇವ್ರಿಗೆ ಕತ್ತಿಗೆ ಹಾಕೋದಕ್ಕೆ, ಎಲ್ಲ ಮುರಿದೋಗ್ಬಿಟ್ಟಿತ್ತು. ಹಾಕಿಸ್ಕೋಬೇಕು ಅಂದರೆ ಬಂದೇ ಬರುತ್ತೆ ಬೇಗ, ಇಲ್ಲಾಂದರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ಥರ ಬೇಗನೆ ಬಂತು. ಫೈನಲಿ ಇವತ್ತು ಬಂತು, ನಾಳೆ ಹಬ್ಬ. ಸೊ ಅದನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಹೇಗೆ ತೋರಿಸಿದ್ನಲ್ಲ ಅದು ಚೆನ್ನಾಗಿತ್ತು. ತುಂಬ ದೊಡ್ಡದು ಅಂದ್ಕೊಂಡಿದೆ, ತುಂಬ ಚಿಕ್ಕದೇ ಅದು. ಓಕೆ ಇರಲಿ ಪರವಾಗಿಲ್ಲ, ಅಡುಗೆ ಮನೆಗೆ ಹಾಕೋಣ, ಅಲ್ಲಿ ಗ್ಯಾಪ್ ಇದೆಯಲ್ಲ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು ಕಾಸಿನ ಹಾರ. ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾನೇ ಇರಲಿಲ್ಲ. ಬಟ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಆಗೈತಿ. ಇಷ್ಟು ಕ್ವಾಲಿಟಿ ಇರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. 1 ವೀಕ್ ಆಗಿತ್ತು ಆರ್ಡ್ರ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ಒಂದು ಸರಿ ಚೆಕ್ ಮಾಡಿ ನೋಡಿ. ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ಬೇಕು ಅಂದರೆ ಬೇಕಾದ್ರೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇಕಾದರೆ ಲಿಂಕ್ನ ಕಳಿಸ್ಕೊಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಬೇಕಾದರೆ ನೀವು ಅಲ್ಲೋಗಿ ಪರ್ಚೇಸ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಚೆರಿಗೆ ನೆಗಡಿ ಆಗ್ಬಿಟ್ಟೈತೆ, ಪಕ್ಕದಲ್ಲಿ ಮಲ್ಕೊಂಡು ಸೊರ್ರ ಅಂತವನೇ. ಅದ್ರಲ್ಲಿ ಬಬ್ಲು ಬೇರೆ, ಅವನಿಗೂ ಎಚ್ಚರ ಆಗ್ತೈತೆ. ಪಕ್ಕದಲ್ಲಿ ಮಲಗಿಕೊಂಡು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನಾನು ಜಾಸ್ತಿ ಮಾತಾಡೋದೆಲ್ಲ ಇಲ್ಲಿ ಹಾಕಲ್ಲ. ಯಾಕೆ ಅಂತಂದರೆ ಕಿರಿಸ್ತಾ ಇರ್ತಾರೆ ಮಕ್ಕಳು, ಅಥವಾ ಅವರೇನೋ ಮಾತಾಡ್ತಿರ್ತಾರೆ. ಸೊ ನಾನೇನು ಮಾತಾಡೋಕ್ಕಾಗೋದೇ ಇಲ್ಲ ಅವ್ರ ಮಧ್ಯ. ಹಾಗಾಗಿ ನಾನು ಅಷ್ಟು ವಿಡಿಯೋದಲ್ಲಿ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಈ ಥರ ವಾಯ್ಸ್ ಓವರ್ ಕೊಟ್ಕೊಳ್ತೀನಿ. ನಮ್ಮ ಚೆರಿ 108 ಪ್ರಶ್ನೆ ಕೇಳ್ತಿರ್ತಾನೆ, ಅದಕ್ಕೆ ಆನ್ಸರ್ ಮಾಡೋದ, ನಾನೇ ಏನಾದರೂ ಮಾತಾಡೋದ ಗೊತ್ತೇ ಆಗೋಲ್ಲ ನನಗೆ. ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತೀನಿ, ಈ ಥರ ವಾಯ್ಸ್ ಓವರ್ ಕೊಡ್ತೀನಿ. ಇಷ್ಟೇ ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಬರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದು ಇತ್ತು, ಹೊರಗಡೆ ಹೋಗಿ ಒಂದಷ್ಟು ಐಟಮ್ನ ತೊಗೊಂಬರ್ಬೇಕು. ಕೆಲವೊಂದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಕೆಲವೊಂದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ. ಮಕ್ಕಳು ಇರ್ತಾರೆ ಅಲ್ವಾ ಗಾಡೀಲಿ, ಅಷ್ಟು ಈಸಿ ಅಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದು. ನೋಡಿ ನಾನು ಹೇಳಿದ್ನಲ್ಲ ಆಗಲೇ, ಸ್ವಲ್ಪ ಬೇಕಾಗಿತ್ತು ಹಬ್ಬಕ್ಕೆ ಅಂದ್ಬಿಟ್ಟು ಒಂದಷ್ಟು ಐಟಮ್ಗಳನ್ನ ವೀಡಿಯೋ ಮಾಡಿಕೊಂಡೆ ಇಲ್ಲ. ನಾನು ಈ ಥರ ಏನೇನು ತೊಗೊಂಡಿದ್ದೀನಿ ಅಂತಲೂ ತೋರಿಸಿಲ್ಲ. ಕೆಲವೊಂದಷ್ಟು ಈ ಥರ ಶಾಪಿಂಗ್ ಹೋಗಿರೋದಾಗ ಒಂದು ಚಿಕ್ಕ ವೀಡಿಯೋನ ಜಾನುಕೇಲಿ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಯಾವ ಥರದ್ದಾದರೂ ವೀಡಿಯೋ ಬೇಕು ಅಂದರೆ ಹೇಳಿ. ಅಷ್ಟೊಂದೇನು ಗೊತ್ತಾಗ್ತಿಲ್ಲ ನನಗೂ ಏನು ಮಾಡಬೇಕು ಏನು ಅಂತ ನೋಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಅಷ್ಟೇ ನಾನು ನಿಮ್ಮನ್ನು ಕೇಳೋದು.